ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆಗೆ ಅನುಮತಿ ಕೊಟ್ಟಿರುವಂತಹ ಒಂದು ವಿಚಾರ ಈಗ ಸದ್ಯಕ್ಕೆ ವಿವಾದವನ್ನ ಎಬ್ಬಿಸಿದೆ. ಅಮೂಲ್ ಉತ್ಪನ್ನ ಮಳಿಗೆ ತೆರೆಯೋದಕ್ಕೆ ಬಿಎಂಆರ್ಸಿಎಲ್ ಒಂದು ಒಪ್ಪಂದವನ್ನ ಮಾಡಿಕೊಂಡಿದೆ. ಯಾರ ಜೊತೆ? ಅಮೂಲ್ ಜೊತೆ. ಗುಜರಾತ್ ಹಾಲು ಮಾರಾಟ ಒಕ್ಕೂಟದ ಜೊತೆಗೆ ಒಪ್ಪಂದ ಮಾಡಿಕೊಂಡಿರುವಂತಹ ಬಿಎಂಆರ್ಸಿಎಲ್ ಪಟ್ಟಂದೂರು, ಅಗ್ರಹಾರ, ಜೊತೆಗೆ ಇಂದಿರಾನಗರ, ಬೆನ್ನಿಗಾನಹಳ್ಳಿ, ಟ್ರಿನಿಟಿ ಸರ್ಕಲ್, ಬೈಯಪ್ಪನಹಳ್ಳಿ, ಸರ್ ಎಂ ವಿಶ್ವೇಶ್ವರಯ್ಯ ನಿಲ್ದಾಣ, ಜೊತೆಗೆ ಜಯನಗರ, ಮೆಜೆಸ್ಟಿಕ್, ನ್ಯಾಷನಲ್ ಕಾಲೇಜು ನಿಲ್ದಾಣ, ಹಾಗೆ ಬನಶಂಕರಿ ನಿಲ್ದಾಣಗಳಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಈಗ ಬಿಎಂಆರ್ಸಿಎಲ್. ಅಂದ್ರೆ ಅಮೂಲ್ ಮಳಿಗೆಗಳನ್ನ ತೆರೆಯೋದಕ್ಕೆ. ಆದರೆ ಈ ನಿರ್ಧಾರಕ್ಕೆ ಈಗ ಜೆಡಿಎಸ್ ಸೇರಿದಂತೆ ಬೇರೆ ಬೇರೆಯವರು ಕೂಡ ಆಕ್ಷೇಪ ಎತ್ತಿದ್ದಾರೆ. ಕಮಿಷನ್ ಆರೋಪಕ್ಕೆ ಸ್ವಾಭಿಮಾನ ಮಾಡ್ಕೊಂಡಿದ್ದಾರೆ ಡಿಕೆ ಅನ್ನುವಂಥದ್ರ ಬಗ್ಗೆ ನೇರ ಡಿಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಕಮಿಷನ್ ಆಸೆಗೆ ಹೊರ ರಾಜ್ಯಗಳ ಹಾಲಿನ ಉತ್ಪನ್ನಕ್ಕೆ ಇಲ್ಲಿ ಮಣೆ ಹಾಕಲಾಗ್ತಾ ಇದೆ. ಯಾಕೆ ನಮ್ಮ KMF ಏನಾಗಿದೆ? ಯಾಕೆ ನಮ್ಮ ನಂದಿನಿ ಬ್ರ್ಯಾಂಡನ್ನು ನೀವು ಪ್ರಮೋಟ್ ಮಾಡ್ತೀನಿ ಅಂತೀರಿ? ಯಾಕೆ ನೀವು ಅದಕ್ಕೆ ಮಳಿಗೆಗಳಿಗೆ ಅವಕಾಶ ಕೊಟ್ಟಿಲ್ಲ? ಅಮೂಲಿಗೆ ಯಾಕೆ ಕೊಟ್ಟಿದ್ದೀರಿ ಅನ್ನುವಂಥದ್ರ ಬಗ್ಗೆ ಈಗ ಪ್ರಶ್ನೆಗಳನ್ನು ಕೇಳ್ತಾರೆ. ನೋಡಿ, ಈ ಒಂದು ದೃಶ್ಯ ನೀವೇನು ನೋಡ್ತಾ ಇದ್ರಿ, ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ನಲ್ಲಿ ಅಮೂಲ್ ಮಳಿಗೆ ತೆರೆದಿರುವಂಥದ್ದು ಹೊಸದಾಗಿ ಈಗ ಓಪನ್ ಆಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನ ಫೋಟೋಗಳನ್ನು ಹಂಚಿಕೊಂಡು ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೈಯಪ್ಪನಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ ಅಮೂಲ್ ಮಳಿಗೆ ಓಪನ್ ಆಗಿದೆ. ಬೈಯಪ್ಪನಹಳ್ಳಿ ನಿಲ್ದಾಣದಲ್ಲಿ ಅಮೂಲ್ ಉತ್ಪನ್ನಗಳ ಮಾರಾಟ ಈಗಾಗಲೇ ಆರಂಭವಾಗಿದೆ ಈ ಮಳಿಗೆಯಲ್ಲಿ. ಬಟ್ ಈಗಿರುವಂಥ ಪ್ರಶ್ನೆ ಅಂದರೆ, ನೀವು ಈಗ ಸ್ಯಾಂಡಲ್ ಸೋಪ್ಗೂ ಕೂಡ ನಾವು ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ ತಗೊಂಡು ಹೋಗಬೇಕು, ಅದಕ್ಕೆ ನಾವು ಇಂಟರ್ನ್ಯಾಷನಲ್ ಖ್ಯಾತಿಯ ರೂಪದರ್ಶಿಗಳನ್ನು ತರ್ತೀವಿ ಅಥವಾ ನಟಿಯರನ್ನು ತರ್ತೀವಿ ಅನ್ನೋ ಸಬೂಬ್ ಕೊಡ್ತೀರಿ. ಅಂದರೆ ನಮ್ಮ ಬ್ರ್ಯಾಂಡನ್ನು ವಿಸ್ತಾರ ಮಾಡೋದಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಹೇಳ್ತೀರಾ. ಬಟ್ ಆದರೆ ಇಲ್ಲೇ ನೀವು ಅದನ್ನು ಸರಿಯಾಗಿ ಪ್ರಮೋಟ್ ಮಾಡ್ತಿಲ್ವಲ್ಲ ಅನ್ನುವಂಥದ್ದು ಪ್ರಶ್ನೆ. ಯಾಕೆ ಅಂದರೆ ನಂದಿನಿ ಬ್ರ್ಯಾಂಡ್ ಇದೆ, ಆ ನಂದಿನಿ ಬ್ರ್ಯಾಂಡನ್ನು ನಾವು ವಿಶ್ವಮಟ್ಟಕ್ಕೆ ತೊಗೊಂಡು ಹೋಗ್ತೀವಿ, ನಾವು ಅಮೂಲ್ಗೆ ಸರಿಸಾಟಿಯಾಗಿ ಅಥವಾ ಅದಕ್ಕೂ ಮೀರದಂತೆ ನಾವು ಅದನ್ನು ಪ್ರಮೋಟ್ ಮಾಡಿ ನಮ್ಮ ಬ್ರ್ಯಾಂಡ್ ಅದಕ್ಕಿಂತನೂ ಚೆನ್ನಾಗಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರೋದೆ. ಈಗ ನಂದಿನಿ ಪ್ರಾಡಕ್ಟ್ ಬಗ್ಗೆ ಎರಡು ಮಾತಿಲ್ಲ. ಆದರೆ ನಾವು ಮಾಡ್ತಿರೋದೇನಿಲ್ಲಿ, ಯಾಕೆ ಅಮೂಲಿಗೆ ಕೊಟ್ಟಿದ್ದೀರಿ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಎಲ್ಲೂ ಒಂದು ಕಡೆ ನಿಮಗೆ ನಂದಿನಿ ಬ್ರ್ಯಾಂಡ್ಗಳು ಸಿಗ್ತಾ ಇಲ್ಲ ಅಥವಾ ಅದರ ಮಳಿಗೆಗಳು ನಿಮಗೆ ಇಲ್ಲಿ ಓಪನ್ ಮಾಡೋದಕ್ಕಾಗಿಲ್ಲ. ಅದು ಬಿಟ್ಟು ಅಮೂಲಿಗೆ ಯಾಕೆ ಕೊಟ್ಟಿರಿ ಪರ್ಮಿಷನ್ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳೇ ಇದ್ದಿವೆ.